ಹೆಲೋ ಆಲ್, ವಿಜಯ್ ಭವ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಫ್ IPC BNS, ದಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಕಲ್ಪಬಲ್ ಹೋಮಿಸೈಡ್ ಅಂಡ್ ಮರ್ಡರ್. ಆಕ್ಚುಲ್ ಆಗಿ ಈಗ ನಾ ಹೇಳಿದಂಥ ಟಾಪಿಕ್ ಅಲ್ಲೇನೆ ಮಿಸ್ಟೇಕ್ ಇದೆ. ದಟ್ ಇಸ್ ಇದು ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಕಲ್ಪಬಲ್ ಹೋಮಿಸೈಡ್ ಅಂಡ್ ಮರ್ಡರ್. ಕಲ್ಪಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್, ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಇದು ನಮ್ಮ ಆಕ್ಚುಯಲ್ ಟಾಪಿಕ್ ಆಗಿರಬೇಕು ಅಂಡ್ ಇದೇ ಆಕ್ಚುಯಲ್ ಟಾಪಿಕ್. ಬಿಕಾಸ್ ಕಲ್ಪಬಲ್ ಹೋಮಿಸೈಡ್ ಏನಿದೆ ಅದರ ಒಂದು ಸಬ್ಸೆಟ್ ಆಗತ್ತೆ ಮರ್ಡರ್. ಈಗ ಕಂಪ್ಲೀಟ್ ಆಗಿ ಈ ಲೆಕ್ಚರ್ನ ಅರ್ಥ ಮಾಡ್ಕೊಳ್ಳೋಣ, ಸೊ ದಟ್ ನಿಮಗೆ ಡಿಫ್ರೆನ್ಸ್ ಇಲ್ಲ, ಬೋತ್ ಆರ್ ದ ಸೇಮ್. ಬಟ್ ಯಾವಾಗ ಕಲ್ಪಬಲ್ ಹೋಮಿಸೈಡ್ ಅಂತೀವಿ ಅಂಡ್ ಯಾವಾಗ ಮರ್ಡರ್ ಅಂತ ಕರಿಬೇಕು ಅನ್ನೋಂಥ ಕ್ಲಾರಿಟಿ ಸಿಗುತ್ತೆ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಸೊ ವಿಜಯ್ ಭವ ಲೆಕ್ಚರ್ ಸೀರೀಸ್ ಅಲ್ಲಿ ನಾವು ಎಲ್ಲ ಸಬ್ಜೆಕ್ಟ್ಸ್ ನ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಕವರ್ ಮಾಡ್ತಿದ್ದೀವಿ. ಅಂಡ್ ಈ ಲೆಕ್ಚರ್ ಸೀರೀಸ್ ನಿಮಗೆ ಆಲ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ನ ಇನ್ಕ್ಲೂಡ್ ಮಾಡುತ್ತೆ. ಸೊ ಪ್ರತಿಯೊಬ್ಬ LLB ಸ್ಟೂಡೆಂಟ್, ಜುಡಿಷಿಯರಿಗೆ ಅಥವಾ ಯಾವುದೇ ಎಕ್ಸಾಮಿಗೆ ಓದ್ತಿರುವಂಥವ್ರಿಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಪ್ರತಿಯೊಂದು ಸಬ್ಜೆಕ್ಟ್ದು ಸಹ ಈ ಲೆಕ್ಚರ್ ಸೀರೀಸ್ ಅಲ್ಲಿ ಕವರ್ ಆಗುತ್ತೆ. ಸೊ ನೀವು ಪ್ರೀವಿಯಸ್ ಮುಗ್ದಿರುವಂಥ ಲೆಕ್ಚರ್ಸ್ನ ಸಹ ನೋಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಪ್ಲೇ ಲಿಸ್ಟ್ ನ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಅಂಡ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದಂತೂ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಸುಮಾರು ಜನರಿಗೆ ಕಾಲೇಜಿಂದಾನು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರೋದಿಲ್ಲ ಈ ಟಾಪಿಕ್ ಬಗ್ಗೆ. ಬಟ್ ಐ ಹೋಪ್ ಈಗ ನಾವು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ಸ್ ಅಂಡ್ ಎಕ್ಸೆಪ್ಷನ್ಸ್ ಎಲ್ಲಾನು ಅರ್ಥ ಮಾಡಿಕೊಂಡು ಯಾವಾಗ ಕಲ್ಪಬಲ್ ಹೋಮಿಸೈಡ್ ಅಂಡ್ ಯಾವಾಗ ಮರ್ಡರ್ ಅಂಡ್ ಯಾಕೆ ಈ ಒಂದು ನಾವು ಕೇಸ್ ಟು ಕೇಸ್ ವೇರಿ ಆಗುತ್ತೆ. ಇದೊಂದು ಫಿಕ್ಸ್ಡ್ ಫಾರ್ಮುಲಾ ಅಂತ ಅಲ್ಲ, ದಟ್ ಹೀಗಾದ್ರೆ ಕಲ್ಪಬಲ್ ಹೋಮಿಸೈಡ್, ಹೀಗಾದ್ರೆ ಮರ್ಡರ್ ಅಂತ ಒಂದು ಫಾರ್ಮುಲಾ ಇದೆ ಡಿಸ್ಟಿಂಕ್ಷನ್ಗೆ ಅಂತ ಅಲ್ಲ. ಓನ್ಲಿ ಥಿಂಗ್ ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್, ಬಿಕಾಸ್ ಒಂದು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ವೇರಿ ಆಗುತ್ತೆ ಕಲ್ಪಬಲ್ ಹೋಮಿಸೈಡ್ ಇಂದ ಮರ್ಡರ್ಗೆ. ಸೊ ಹಾಗಾಗಿ ಪ್ರತಿಯೊಂದು ಕೇಸಲ್ಲೂ ಸಹ ಎರಡು ಸೈಡ್ ಪಾರ್ಟಿ ಇದನ್ನೇ ವಾದ ಮಾಡೋದು. ಒಂದು ಪಾರ್ಟಿ ಕಲ್ಪಬಲ್ ಹೋಮಿಸೈಡ್ ಅನ್ನತ್ತೆ ಓನ್ಲಿ ಬಿಕಾಸ್ ಪನಿಷ್ಮೆಂಟ್ ಅನ್ನ ಕಮ್ಮಿ ಮಾಡೋದಕ್ಕೆ, ಇನ್ನೊಂದು ಪಾರ್ಟಿ ಇಲ್ಲ ಇದು ಮರ್ಡರ್ ಅಂತ ಹೇಳುತ್ತೆ ಪನಿಷ್ಮೆಂಟ್ ಅಗ್ರವೇಟ್ ಆಗೋದಕ್ಕೆ. ಬಟ್ ನಮಗೆ ಒಂದಷ್ಟು ಎಸೆನ್ಷಿಯಲ್ಸ್ ಅಂಡ್ ಕಂಡೀಷನ್ಸ್ ಅಂಡ್ ಎಕ್ಸೆಪ್ಷನ್ಸ್ ಇದೆ, ಅದರ ಅಕಾರ್ಡಿಂಗ್ಲಿನೂ ಸಹ ನಾವು ಚೆಕ್ ಮಾಡ್ತೀವಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ಅಂಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ 2026 ನ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ದಟ್ ಇಸ್ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎರಡೂ ಸಹ ನಿಮಗೆ ಇದರಲ್ಲಿ ಆಫರ್ ಆಗ್ತಿರುತ್ತೆ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಲ್ಲಿ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎಟ್ ಅ ವೆರಿ ನಾಮಿನಲ್ ಪ್ರೈಸ್, ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಕನ್ನಡ ಅಂಡ್ ಇಂಗ್ಲಿಷ್ ಇದೇ ರೀತಿ ನಮ್ಮ ಯೂಟ್ಯೂಬ್ ಕ್ಲಾಸಸ್ ಹೇಗೆ ನಡೀತಿದೆ ಇದೇ ರೀತಿ ನಡೆಯುತ್ತೆ. ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಕ್ಲಾಸಸ್. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವಂತ ನಂಬರ್ 9650849915ಗೆ ಕಾಲ್ ಮಾಡಬಹುದು, ಅಥವಾ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಹಾಗೂ ಆಪಲ್ ಎರಡರಲ್ಲೂ ಸಹ ಇದೆ. ಅಂಡ್ ಅಲ್ಲಿ ನೀವು ಎನ್ರೋಲ್ ಆಗಬಹುದು ಕ್ಲಾಸಸ್ಗೆ, ಅಥವಾ swatilaw.comಗೆ ಕೂಡ ಸಹ ವಿಸಿಟ್ ಮಾಡಬಹುದು. ಅಂಡ್ ವೆಬ್ಸೈಟ್ ಅಲ್ಲಿನೂ ನೀವು ಕೋರ್ಸಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಇದಿಷ್ಟೇ ಅಲ್ಲ, ನಿಮಗೆ ಇನ್ನು ಹಲವಾರು ಕೋರ್ಸಸ್ ಲಾಂಚ್ ಆಗಿದೆ. ಸೊ ಪ್ರತಿಯೊಂದು ಕೋರ್ಸ್ ರಿಲೇಟೆಡ್ ನಿಮಗೆ ಎಲ್ಲ ಬೇರೆ ಬೇರೆ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಇರುತ್ತೆ. ಬಟ್ ಈವನ್ ದೆನ್ ನೀವು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ನಿಮಗೆ ರಿಲೆವೆಂಟ್ ಆಗುವಂತ ಕೋರ್ಸಸ್, ಡ್ರಾಫ್ಟಿಂಗ್, IPR, AIB ಕೋರ್ಸಸ್ ಎಕ್ಸೆಟ್ರಾನ ಅವೈಲ್ ಮಾಡ್ಕೋಬಹುದು. ಅಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಸೆಕ್ಷನ್ಸ್ 299 ಅಂಡ್ 300 IPC ಅಲ್ಲಿ, BNS ಅಲ್ಲಿ ಸೆಕ್ಷನ್ 100 ಅಂಡ್ ಸೆಕ್ಷನ್ 101 ಅಲ್ಲಿದೆ ಕಲ್ಪಬಲ್ ಹೋಮಿಸೈಡ್ ಅಂಡ್ ಮರ್ಡರ್. ಬೇಸಿಕ್ ಆಗಿ ಈಗ ಕಲ್ಪಬಲ್ ಹೋಮಿಸೈಡ್ ಅಂಡ್ ಮರ್ಡರ್ ಅಂತ ಹೇಳುವಾಗ ಎರಡರಲ್ಲೂ ಸಹ ಇಟ್ ಈಸ್ ಅಬೌಟ್ ಹೋಮಿಸೈಡ್, ಒಂದು ವ್ಯಕ್ತಿನ ಸಾವು. ಬಟ್ ಆ ವ್ಯಕ್ತಿ ಸಾವನ್ನ ನಾವು ಕ್ಲಾಸಿಫೈ ಮಾಡ್ತಿರೋದು ಯಾವಾಗ ನಾವು ಅದನ್ನ ಕಲ್ಪಬಲ್ ಹೋಮಿಸೈಡ್ ಅಂತ ಕರಿಬಹುದು ಅಂಡ್ ಯಾವಾಗ ಮರ್ಡರ್. ಸುಮಾರು ಜನರಿಗೆ ಒಂದು ಡಿಫ್ರೆನ್ಸ್ ಗೊತ್ತಿರುತ್ತೆ. ಕಲ್ಪಬಲ್ ಹೋಮಿಸೈಡ್ ಅಲ್ಲಿ ಇಂಟೆನ್ಷನ್ ಇರಲಿಲ್ಲ ಅಂಡ್ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಸೊ ಹಾಗಾಗಿ ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳ್ತೀವಿ. ಬಟ್ ಮರ್ಡರ್ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಯಾರನ್ನ ಕೊಲೆ ಮಾಡ್ತಿದೀವೋ ಇವನನ್ನೇ ಕೊಲೆ ಮಾಡಬೇಕು ಅಂತ ಅವನು ಕೊಲೆ ಮಾಡಿ ಅವನು ಸತ್ತಾಗ ಅದನ್ನ ನಾವು ಮರ್ಡರ್ ಅಂತೀವಿ. ಇದೊಂದು ಲೇಮೆನ್ ನ ಒಂದು ಕ್ಲಾಸಿಫಿಕೇಶನ್ ಅಂತ ಹೇಳ್ಬಹುದು. ಬಿಕಾಸ್ ಇದಿಷ್ಟೇ ಅಲ್ಲ, ಇದು ಕರೆಕ್ಟ್, ಬಟ್ ಇದಿಷ್ಟೇ ಅಲ್ಲ. ಇಂಟೆನ್ಷನ್ ಜೊತೆಗೆ ನಾಲೆಜ್ ಅಂಡ್ ಲೈಕ್ಲಿ ಟು ಕಾಸ್ ಡೆತ್, ದೇರ್ ಆರ್ 3 ಡಿಫರೆಂಟ್ ಎಸೆನ್ಷಿಯಲ್ಸ್. ಅಂಡ್ ಪ್ರತಿಯೊಂದನ್ನು ಒಂದೊಂದಾಗಿ ಡಿಕೋಡ್ ಮಾಡ್ಕೊಳ್ಳೋಣ. ಬಿಫೋರ್, ಹೋಮಿಸೈಡ್ ಅನ್ಲಾಫುಲ್ ಅಂಡ್ ಲಾಫುಲ್ ಅಂತ ಅಲ್ಲ. ಅನ್ಲಾಫುಲ್ ಇಸ್ ನಮಗೆ ಹೋಮಿಸೈಡ್ ಯಾವಾಗ ಎಕ್ಸ್ಕ್ಯೂಸಬಲ್ ಆಗತ್ತೆ, ಸೆಲ್ಫ್ ಡಿಫೆನ್ಸ್ಗೆ ಆದಾಗ ಇಟ್ ಇಸ್ ಎಕ್ಸ್ಕ್ಯೂಸಬಲ್. ಬಿಕಾಸ್ ಸೆಲ್ಫ್ ಡಿಫೆನ್ಸ್, ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ನಾವು ಎಕ್ಸರ್ಸೈಸ್ ಮಾಡಬಹುದು ಫಾರ್ ಪರ್ಸನ್ ಆರ್ ಪ್ರಾಪರ್ಟಿ ಟು ದ ಎಕ್ಸ್ಟೆಂಟ್ ಆಫ್ ಕಾಸಿಂಗ್ ಡೆತ್. ಇದನ್ನ ಓದಿದೀವಿ, ಏನ್ ಸಪರೇಟ್ ಲೆಕ್ಚರ್ ಆಗಿದೆ, ಇದ್ರ ಬಗ್ಗೆ ಚೆಕ್ ಮಾಡಬಹುದು ನೀವು.
ಸೊ ಇನ್ ದ್ಯಾಟ್ ಕಂಡೀಷನ್ ಇಟ್ ಇಸ್ ಜಸ್ಟಿಫೈಬಲ್. ಅನ್ಲಾಫುಲ್ ಹೋಮಿಸೈಡ್ ಅಂತ ಹೇಳಿದ್ರೆ ಕಲ್ಪಬಲ್ ಹೋಮಿಸೈಡ್, ಮರ್ಡರ್ ಎರಡು ಇದರಲ್ಲೇನೆ ಬರುತ್ತೆ. 299 and 300. ಇಲ್ಲಿ ನಮಗೆ ಬೇರೆಲ್ಲ ರೀತಿ ಕ್ಲಾಸಿಫಿಕೇಶನ್ಸ್ ಏನೇನಿದೆ ಅದನ್ನ ನೋಡೋಣ. ಸೊ ಕಲ್ಪಬಲ್ ಹೋಮಿಸೈಡ್, ಈಗ ಇದೊಂದು ದೊಡ್ಡ ಸರ್ಕಲ್. ನಮಗೆ ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳಿದ್ರೆ ಇದ್ರಲ್ಲೇನೆ ಸಬ್ಸೆಟ್ ಆಗತ್ತೆ ಮರ್ಡರ್. ಸೊ ಮರ್ಡರ್ ಸ್ಪೆಸಿಫಿಕ್ ಆಗಿ ಬೇರೆ ಅಂತ ಅಲ್ಲ. ಮರ್ಡರ್ ಇಟ್ ಹ್ಯಾಸ್ ಕಂಪ್ಲೀಟ್ ಇಂಟೆನ್ಷನ್, ನಾಲೆಜ್, ಲೈಕ್ಲಿ ಟು ಕಾಸ್ ಡೆತ್, ಎಲ್ಲ ಎಸೆನ್ಷಿಯಲ್ಸ್ ಫುಲ್ಫಿಲ್ ಆಗ್ತಿರೋಂಥದ್ದು. ಕಲ್ಪಬಲ್ ಹೋಮಿಸೈಡ್ ಈಸ್ ವೇರ್ ಬಟ್ ಎರಡರಲ್ಲೂ ಸಹ ಒಬ್ಬ ವ್ಯಕ್ತಿಯ ಕೊಲೆ, ಸೊ ಹಾಗಾಗಿ ಅಥವಾ ಒಂದು ವ್ಯಕ್ತಿಯ ಸಾವಾಗಿದೆ. ಹೋಮಿಸೈಡ್ ಇಸ್ ಕಿಲ್ಲಿಂಗ್ ಅಥವಾ ಡೆತ್. ಸೊ ಆ ಒಂದು ಆಸ್ಪೆಕ್ಟ್ ಅನ್ನ ನಾವು ಜಸ್ಟ್ ಡಿಫ್ರೆನ್ಶಿಯೇಟಿಂಗ್. ಈ ಎಲ್ಲಾ ಕಲ್ಪಬಲ್ ಹೋಮಿಸೈಡ್ ಅಲ್ಲಿ ಮರ್ಡರ್ ಯಾವಾಗ ಅಂತ ಅನಿಸ್ಕೊಳ್ಳುತ್ತೆ, ಅಂಡ್ ವೆನ್ ದ್ಯಾಟ್ ಕಲ್ಪಬಲ್ ಹೋಮಿಸೈಡ್ ಇಸ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಇದು ಬೇಸಿಕ್ ಡಿಫ್ರೆನ್ಸ್. ಕಲ್ಪಬಲ್ ಹೋಮಿಸೈಡ್ ಇಸ್ ಜೀನಸ್ ಅಂಡ್ ಮರ್ಡರ್ ಇಸ್ ಸ್ಪೀಶೀಸ್. ಓಕೆ, ಸೊ ಎಲ್ಲ ಒಂದು ಆಪಲ್, ಆರೆಂಜ್ ಎಕ್ಸೆಟ್ರಾ ಎಲ್ಲಾನು ನಮಗೆ ಫ್ರೂಟ್ಸ್ ಏನೆ. ಬಟ್ ಆಪಲ್ ಒಂದು ಸ್ಪೆಸಿಫಿಕ್ ಕ್ಯಾಟಗರಿ ಆಗತ್ತೆ. ಬಟ್ ಫ್ರೂಟ್ಸ್, ಈಗ ಫ್ರೂಟ್ಸ್ ಅಂತ ಹೇಳುವಾಗ ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳ್ಬೋದು, ಕಂಪ್ಲೀಟ್ ಎಲ್ಲ ಆಸ್ಪೆಕ್ಟ್. ಆಪಲ್ ಅದರಲ್ಲಿ ಒಂದು ರೀತಿಯಾದಂತ ಒಂದು ಆಸ್ಪೆಕ್ಟ್. ಸೊ ಸ್ಪೀಶೀಸ್ ಅಂಡ್ ಜೀನಸ್ ಸೆಪರೇಟ್ ಆಸ್ಪೆಕ್ಟ್ ಅಂತ ಹೇಳ್ತಿರೋದು. ನಾವು ಕಲ್ಪಬಲ್ ಹೋಮಿಸೈಡ್ ನಮಗೆ ಸೆಕ್ಷನ್ ಏನ್ ಹೇಳುತ್ತೆ, ದಿಸ್ ಇಸ್ ನಮ್ಮ ಭಾರತೀಯ ನ್ಯಾಯ ಸಂಹಿತಾನ ಒಂದು ಬೇರ್ ಆಕ್ಟ್. ಸೊ ಸೆಕ್ಷನ್ 100 ನಮಗೆ ಕಲ್ಪಬಲ್ ಹೋಮಿಸೈಡ್ ಹೇಳುತ್ತೆ ಇನ್ ಚಾಪ್ಟರ್ 6, ವೇರ್ ಹೂಎವರ್ ಕಾಸಸ್ ಡೆತ್, ಡೆತ್ ಕಾಸ್ ಆಗ್ತಿರೋದು ಕಲ್ಪಬಲ್ ಹೋಮಿಸೈಡ್ ಅಲ್ಲೂ ಸಹ, ಹಾಗೆ ಮರ್ಡರ್ ಅಲ್ಲೂ ಸಹ ಡೆತ್ ಕಾಸ್ ಆಗ್ತಿರೋದು. ಬೈ ಡೂಯಿಂಗ್ ಆನ್ ಆಕ್ಟ್ ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಡೆತ್, ಇಂಟೆನ್ಷನ್ ಇದೆ, or with the intention of causing such bodily injury, intention of causing bodily injury, intention ಅಥವಾ likely to cause death. ನಿಮ್ಮ intention ಇತ್ತು to causing death ಅಥವಾ intention to causing such bodily injury as is likely to cause death. ಸೊ ನಿಮಗೀಗ ಒಂದು ಏಟ್ ಹಾಕಿದ್ರೆ ಒಂದು ಕೋಲಲ್ಲಿ ಒಂದು ಏಟ್ ಹಾಕಿದೀನಿ ಅಂತಂದ್ರೆ ಏನಾಗೋದಿಲ್ಲ, ಹರ್ಟ್ ಅಂತ ಹೇಳ್ಬೋದು. ಅದೇ ಒಂದು 4-5 ಏಟ್ ಹಾಕಿದ್ರೆ ಕಾಲ್ ಮುರಿಬಹುದು. ಇನ್ನೂ ಜೋರಾಗಿ ನಿಮ್ಮನ್ನ ಫುಲ್ ಹೊಡೆದ್ರೆ ಸತ್ತೇ ಹೋಗ್ಬೋದು ಒಬ್ಬ ವ್ಯಕ್ತಿ. ಸೊ ಇಲ್ಲಿ ಇಂಟೆನ್ಷನ್ ಆಫ್ ಕಾಸಿಂಗ್ ಸಚ್ ಬಾಡಿಲಿ ಇಂಜುರಿ, ನಿಮಗೆ ಡೈರೆಕ್ಟ್ ಆಗಿ ಡೆತ್ ಕಾಸ್ ಮಾಡ್ತಿರೋದಿಲ್ಲ, ಬಾಡಿಲಿ ಇಂಜುರಿ ಕಾಸ್ ಮಾಡ್ತಿರೋದು. ಇಟ್ ಕ್ಯಾನ್ ಲೀಡ್ ಟು ಕಾಸಿಂಗ್ ಆಫ್ ಡೆತ್ ಆರ್ ವಿತ್ ದ ನಾಲೆಜ್. ಸೊ ಫಸ್ಟ್ ಇಂಟೆನ್ಷನ್, ಸೆಕೆಂಡ್ likely to cause death, intention likely to cause death, and third is knowledge, so that he is likely such act to cause death. ಸೊ ನನಗೆ ನಾಲೆಜ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮ್ಮ ಜೊತೆ ಜಗಳ ಆಡ್ತಿದ್ದೀನಿ, ನನಗೆ ಬೇರ್ ಮಿನಿಮಮ್ ನಿಮ್ಮನ್ನ ಕೊಲೆ ಮಾಡೋ ಉದ್ದೇಶ ಇಲ್ಲ, ಬಟ್ ನಿಮ್ಮನ್ನ ರೋಡ್ ಮೇಲೆ ತಳ್ಳಿದೀನಿ ಅಂತಂದ್ರೆ ಯಾವ್ದಾದ್ರು ಗಾಡಿ ಹೋಗ್ಬಹುದು ಅಂಡ್ ಪ್ರಾಣ ಹೋಗ್ಬಹುದು. ನಾಲೆಜ್ ಇದೆ. ಸೊ ಈ ಕಂಡೀಷನ್, ನಾಲೆಜ್, ಇಂಟೆನ್ಷನ್, ಲೈಕ್ಲಿ ಟು ಕಾಸ್ ಡೆತ್ and commits the offense of culpable homicide. ಸೊ ಈ 3 ಪ್ರಿನ್ಸಿಪಲ್ಸ್ ಅಥವಾ ಈ 3 ಆಸ್ಪೆಕ್ಟ್ಸ್ ಫುಲ್ಫಿಲ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಕಲ್ಪಬಲ್ ಹೋಮಿಸೈಡ್ ಆಗತ್ತೆ. ಅಂಡ್ ಈ 3 ಆಸ್ಪೆಕ್ಟ್ಸ್ ಅಲ್ಲಿ ಕಾಸ್ ಆದಂತ ಡೆತ್ ಇಸ್ ಕಾಲ್ಡ್ ಆಸ್ ಕಲ್ಪಬಲ್ ಹೋಮಿಸೈಡ್. ಈಗ ಇದರಲ್ಲಿ ನಮಗೆ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಟ್ಟಿದ್ದಾರೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಎಕ್ಸ್ಪ್ಲನೇಷನ್ಸ್ ನಮಗೆ ಮರ್ಡರ್ ಜೊತೆಗೂ ಸಹ ಮ್ಯಾಚ್ ಮಾಡ್ಬೇಕಿರುತ್ತೆ. ಎಕ್ಸ್ಪ್ಲನೇಷನ್ 1, ಪರ್ಸನ್ who causes bodily injury to another who is laboring his under a disorder, disease or bodily infirmity and thereby accelerates the death of that shall be deemed to have caused death. ಇದೇನಾಯ್ತು ಎಕ್ಸ್ಪ್ಲನೇಷನ್ 1 ನಮಗೆ ಒಂದು ರೀತಿ ಇಂಟೆನ್ಷನ್ ವಿಚ್ ಸೇಸ್ ದಟ್, ಈಗ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತು ಒಬ್ಬ ವ್ಯಕ್ತಿ ಆಕ್ಸಿಜನ್ ಅಲ್ಲಿ ಇಟ್ಟಿದ್ದಾರೆ ICU ನಲ್ಲಿ ಅಂಡ್ ಅದನ್ನ ತೆಗ್ದಿದ್ದೀನಿ ಅಂತಂದ್ರೆ ಆ ವ್ಯಕ್ತಿ ಸತ್ತು ಹೋಗ್ತಾನೆ ಅಂತ. ಸೊ ಅಂಡ್ ನಾನೇನ್ ಮಾಡಿದ್ದೀನಿ, ಬೇಕಂತಲೇ ಅದನ್ನ ತೆಗ್ದು ಹಾಕಿದ್ದೀನಿ, ಆ ವ್ಯಕ್ತಿ ತೀರ್ ಹೋದ. ಸೊ ಈ ಕಂಡೀಷನ್ ಯಾವುದೇ ಒಂದು ಮೆಡಿಕಲ್ ಪ್ರಾಬ್ಲಮ್ ಇತ್ತು ವಿಚ್ ಐ ನ್ಯೂ, ಶುಗರ್ ಇದೆ ಅಥವಾ ಇನ್ನೇನೋ ಒಂದಾಗಿದೆ, ಬಾಡಿ ಡಯಾಲಿಸಿಸ್ ಎಕ್ಸೆಟ್ರಾ, ಏನಾದ್ರು ಸ್ಪೆಸಿಫಿಕ್ ಇದನ್ನ ತಿಂದ್ರೆ ಸತ್ತೋಗ್ತಾನೆ ಅಂತ ಗೊತ್ತು, ಬಟ್ ಈವನ್ ದೆನ್ ಅದನ್ನ ಕೊಡ್ತೀನಿ ಅಂಡ್ ಸತ್ತೋಗ್ತಾನೆ. ದ್ಯಾಟ್ ಈಸ್ ನಮಗೆ ಗೊತ್ತಿದ್ದು ಇಂಟೆನ್ಷನ್ ಅಲ್ಲಿ ನಡೀತಿರೋಂಥದ್ದು. ಎಕ್ಸ್ಪ್ಲನೇಷನ್ 2, ವೇರ್ ಡೆತ್ ಇಸ್ ಕಾಸ್ಡ್ by bodily injury, bodily injury ಇಂದ ಡೆತ್ ಕಾಸ್ ಆಗಿರೋದು. ಪರ್ಸನ್ ಹೂ ಕಾಸಸ್ ಸಚ್ ಬಾಡಿಲಿ ಇಂಜುರಿ ಶಾಲ್ ಬಿ ಡೀಮ್ಡ್ ಟು ಹ್ಯಾವ್ ಕಾಸ್ ಡೆತ್. ನನಗೆ ಗೊತ್ತಿತ್ತು ದಟ್ ಇಟ್ ಈಸ್ ಲೈಕ್ಲಿ ಟು ಕಾಸ್ ಡೆತ್, ಆ ಬಾಡಿಲಿ ಇಂಜುರಿ ಇಂದ ಡೆತ್ ಕಾಸ್ ಆಗುತ್ತೆ ಅಂತ. ಆಲ್ದೋ ಬೈ ರಿಸಾರ್ಟಿಂಗ್ ಟು ಪ್ರಾಪರ್ ರೆಮಿಡೀಸ್ ಅಂಡ್ ಸ್ಕಿಲ್ಫುಲ್ ಟ್ರೀಟ್ಮೆಂಟ್ ದ ಡೆತ್ ಮೈಟ್ ಹ್ಯಾವ್ ಪ್ರಿವೆಂಟೆಡ್. ಸೊ ಡೆತ್ ನ ಪ್ರಿವೆಂಟ್ ಮಾಡೋದಕ್ಕೆ ಆಗ್ಲಿಲ್ಲ ಅನ್ನೋದು ನಮಗೆ ಎಕ್ಸ್ಕ್ಯೂಸ್ ಅಂತ ಅಲ್ಲ, ಬಟ್
ಯು ವೇರ್ ಅವೇರ್ ದಟ್ ಈ ಬಾಡಿಲಿ ಇಂಜುರಿಯಿಂದ ಡೆತ್ ಕಾಸ್ ಆಗತ್ತೆ, 4 ಏಟ್ ಜಾಸ್ತಿ ಹಾಕಿದ್ರೆ ಈ ಕೋಲಲ್ಲಿ ಅವನ ಪ್ರಾಣ ಹೋಗುತ್ತೆ ಅನ್ನೋದು ಗೊತ್ತಿತ್ತು. ನೆಕ್ಸ್ಟ್, ದ ಕಾಸಿಂಗ್ ಆಫ್ ದ ಡೆತ್ ಆಫ್ ಅ ಚೈಲ್ಡ್ ಇನ್ ಮದರ್ಸ್ ವೂಮ್ ಇಸ್ ನಾಟ್ ಹೋಮಿಸೈಡ್. ನಮಗೀಗ ಇದನ್ನ ನಾವು ಅಬಾರ್ಷನ್ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ದಟ್ ಇಸ್, ಅಬಾರ್ಷನ್ ನಲ್ಲಿ ಹೊಟ್ಟೆ ಒಳಗಡೆನೆ ಮಗು ಸತ್ತು ಹೋಗ್ತಿದೆ. ಸೊ ಹಾಗಾಗಿ ಅದ್ರಲ್ಲಿ ಏನು ನಾವು ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳೋದಿಲ್ಲ. ಬಟ್ ಇಫ್ ಇನ್ ಕೇಸ್ ಒಂದು ಕೈ ಕಾಲ್ ಯಾವುದೇ ಒಂದು ಬಾಡಿ ಪಾರ್ಟ್ ತಲೆ ಆಚೆಗೆ ಬಂದಿದೆ ಒಂದು ಮಗುದು ಅಂಡ್ ಆ ಮಗುನ ಸಾವಾಗಿದೆ, ದೆನ್ ಡೆಫಿನೆಟ್ಲಿ ಅದನ್ನ ನಾವು ಕಲ್ಪಬಲ್ ಹೋಮಿಸೈಡ್ ಆಗಿ ತಗೊಳ್ತೀವಿ. ಸೊ ದ ಕಾಸಿಂಗ್ ಆಫ್ ಡೆತ್ ಆಫ್ ಅ ಚೈಲ್ಡ್ ಇನ್ ಮದರ್ಸ್ ವೂಮ್ ಇಸ್ ನಾಟ್ ಹೋಮಿಸೈಡ್. ತಾಯಿಯ ಹೊಟ್ಟೆ ಒಳಗಡೆನೆ ಮಗು ತೀರ್ಕೊಳ್ಳೋದು ಹೋಮಿಸೈಡ್ ಅಲ್ಲ, ಅಬಾರ್ಷನ್. ಸೊ ಬಟ್ ಇಟ್ ಮೇ ಅಮೌಂಟ್ ಟು ಕಲ್ಪಬಲ್ ಹೋಮಿಸೈಡ್ ಟು ಕಾಸ್ ಡೆತ್ ಆಫ್ ಅ ಲಿವಿಂಗ್ ಚೈಲ್ಡ್ ಇಫ್ ಎನಿ ಪಾರ್ಟ್ ಆಫ್ ದಟ್ ಚೈಲ್ಡ್ ಹ್ಯಾಸ್ ಬೀನ್ ಬ್ರಾಟ್ ಫೋರ್ತ್. ಸೊ ಒಂದು ಬಾಡಿ ಪಾರ್ಟ್ ಏನಾದ್ರೂ ಹೊರಗಡೆ ಬಂದಿದ್ದು ಆ ಮಗು ತೀರ್ ಹೋಯ್ತು, ದೆನ್ ಇಟ್ ಬಿಕಮ್ಸ್ ಕಲ್ಪಬಲ್ ಹೋಮಿಸೈಡ್. ದೋ ದ ಚೈಲ್ಡ್ ಮೇ ನಾಟ್ ಹ್ಯಾವ್ ಬ್ರೀತ್ ಈವನ್ ಬೀನ್ ಕಂಪ್ಲೀಟ್ಲಿ ಬಾರ್ನ್. ಇನ್ನೂ ಪೂರ್ತಿಯಾಗಿ ಹುಟ್ಟಿರ್ಲಿಲ್ಲ ಅಥವಾ ಇನ್ನು ಉಸಿರಾಡೋದಕ್ಕೂ ಸಹ ಶುರು ಮಾಡಿರಲಿಲ್ಲ, ಬಟ್ ಈವನ್ ದೆನ್ ನಾವು ಅಷ್ಟನ್ನ ಕಲ್ಪಬಲ್ ಹೋಮಿಸೈಡ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಇದು 3 ಎಕ್ಸ್ಪ್ಲನೇಷನ್ಸ್ ದಟ್ ಈ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನಾವು ಕಲ್ಪಬಲ್ ಹೋಮಿಸೈಡ್ ಅಂತಾನೆ ಕರಿತೀವಿ. ಅಂಡ್ ಕಲ್ಪಬಲ್ ಹೋಮಿಸೈಡ್ ನ ನಮಗೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಾಗಿತ್ತು? ಇಂಟೆನ್ಷನ್ ಲೈಕ್ಲಿ ಟು ಕಾಸ್ ಡೆತ್, ಇಂಟೆನ್ಷನ್ ಆಫ್ ಕಾಸಿಂಗ್ ಡೆತ್, ಇಂಟೆನ್ಷನ್ ಆಫ್ ಕಾಸಿಂಗ್ ಬಾಡಿಲಿ ಇಂಜುರಿ, ನಾಲೆಜ್. ಈ 3 ಆಸ್ಪೆಕ್ಟ್ಸ್ ಕಲ್ಪಬಲ್ ಹೋಮಿಸೈಡ್ ನ ಡೆಫಿನೇಷನ್ ಅಲ್ಲಿ ನಾವೀಗ ಓದಿದ್ವಿ. 299 ಆರ್ ಸೆಕ್ಷನ್ 100 ಅಂತ ಹೇಳ್ಬೋದು. ಈಗ ಮರ್ಡರ್ ಅಲ್ಲಿ ನಾವು ಇದನ್ನ ನೋಡ್ತೀವಿ. ಸಿನ್ಸ್ ಕಲ್ಪಬಲ್ ಹೋಮಿಸೈಡ್ ಮರ್ಡರ್, ಬಟ್ ಕಲ್ಪಬಲ್ ಹೋಮಿಸೈಡ್ ನ ಈ ಆಸ್ಪೆಕ್ಟ್ಸ್ ಯಾವಾಗ ಮರ್ಡರ್ ಆಗತ್ತೆ ಯಾವಾಗ ಆಗೋದಿಲ್ಲ ಅನ್ನೋದೊಂದೇ ಡಿಫ್ರೆನ್ಸಿಯೇಷನ್. ಸೊ ನಾನೀಗ ಹೇಳ್ದಂತ 3 ಇಂಪಾರ್ಟೆಂಟ್ ಏನು ಕೀವರ್ಡ್ಸ್ ಇದೆ, ದಟ್ ಈಸ್ ಇಂಟೆನ್ಷನ್, ಬಾಡಿಲಿ ಇಂಜುರಿ ಅಂಡ್ ನಾಲೆಜ್. ಇದು 3 ನಮಗೆ ಮರ್ಡರ್ ಅಲ್ಲೂ ಫಾಲೋ ಆಗ್ಬೇಕು. ಕಲ್ಪಬಲ್ ಹೋಮಿಸೈಡ್ ಮರ್ಡರ್ ಅಂತ ಹೇಳುವಾಗ ಈ 3 ಪ್ಲಸ್ ಅಗ್ರವೇಟೆಡ್ ಫಾರ್ಮ್ ಏನಾದ್ರೂ ಇರಬೇಕು, ರೈಟ್? ಸೊ ಈ 3 ಈಗ ಮರ್ಡರ್ ಅಲ್ಲೂ ನಿಮ್ಗೆ ಕಾಣುತ್ತೆ, ಪ್ಲಸ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬರುತ್ತೆ ಈಗ. ಸೊ ಇದೇನು ಮರ್ಡರ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, Section 101, that is Section 300 of your IPC. Except in the cases hereinafter, except in the cases hereinafter expected, culpable homicide is murder. ಇಲ್ಲಿ ಕೊಟ್ಟಂತ ಈ 4 ಸಿಚುವೇಶನ್ ಅನ್ನ ಹೊರತುಪಡಿಸಿ ನಮಗೆ ಕಲ್ಪಬಲ್ ಹೋಮಿಸೈಡ್ ಮರ್ಡರ್ ಆಗತ್ತೆ. ಓಕೆ, ಸೊ ಈ 4 ಸಿಚುವೇಶನ್ ನಮಗೆ ಫರ್ದರ್ ಇನ್ನೂ ಸೆಕ್ಷನ್ ಇದು ಆಕ್ಚುಲಿ ಸೆಕ್ಷನ್ 101 ತುಂಬಾ ಲೆಂದಿ ಆಗಿರುತ್ತೆ. ಸೊ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಸೊ ಇದನ್ನ ಎಕ್ಸೆಪ್ಷನ್ಸ್ ಏನಿದೆ ಅದನ್ನ ಪಕ್ಕಕ್ಕೆ ಇಡೋಣ. ಫಸ್ಟ್, ಕಲ್ಪಬಲ್ ಹೋಮಿಸೈಡ್ ಇಸ್ ಮರ್ಡರ್ ಯಾವಾಗ? ಸೊ ಎಕ್ಸೆಪ್ಟ್ ಇನ್ ಹಿಯರ್ ಇನ್ ಆಫ್ಟರ್ ಎಕ್ಸ್ಪೆಕ್ಟೆಡ್ ಮುಂದಕ್ಕಿದೆ ಎಕ್ಸೆಪ್ಷನ್ಸ್, ಅದನ್ನ ಬಿಟ್ಟು ಈ 4 ಸಿಚುವೇಶನ್ಸ್ ಅಲ್ಲಿ ಫಾಲ್ ಆದ್ರೆ ಕಲ್ಪಬಲ್ ಹೋಮಿಸೈಡ್ ಈ 4 ಅಗ್ರವೇಟೆಡ್ ಫಾರ್ಮಿಗೆ ಬಂದ್ರೆ ಅದು ಮರ್ಡರ್ ಆಗತ್ತೆ. ವಿಚ್ ಮೀನ್ಸ್ ಈ 4 ಕಂಡೀಷನ್ಸ್ ಅಲ್ಲಿ ಫಾಲ್ ಆಗೋದು ಮಾತ್ರ ಮರ್ಡರ್ ಅಂತ ಅನಿಸ್ಕೊಳ್ಳುತ್ತೆ. ಫಸ್ಟ್ ಏನು? ಇಂಟೆನ್ಷನ್, ಬಾಡಿಲಿ ಇಂಜುರಿ ಮತ್ತೆ ನಮ್ಮ ನಾಲೆಜ್ ಅದು ಫಾಲೋ ಅಪ್ ಆಗತ್ತೆ. ಫಸ್ಟ್ ಇಂಟೆನ್ಷನ್ ಸೇಮ್ ಇಲ್ಲಿ ಫುಲ್ಫಿಲ್ ಆಗತ್ತೆ. ಇಫ್ ದ ಆಕ್ಟ್ ಬೈ ವಿಚ್ ಡೆತ್ ಇಸ್ ಕಾಸ್ಡ್ ಇಸ್ ಡನ್ ವಿತ್ ಇಂಟೆನ್ಷನ್ ಆಫ್ ಕಾಸಿಂಗ್ ಡೆತ್. ಓಕೆ, ಸೇಮ್ ಇಂಟೆನ್ಷನ್. ಸೆಕೆಂಡ್ ಏನಿತ್ತು? ಬಾಡಿಲಿ ಇಂಜುರಿ. If the act by which the death is caused is done with intention of causing such bodily injury as the offender knows to be likely to cause death of the person to whom the harm is caused. So ಇಲ್ಲೇನ್ ಹೇಳ್ತಿರೋದು, ಯಾರನ್ನ ಕೊಲೆ ಮಾಡಬೇಕು ಅಂತ ಇತ್ತೋ ಅವರಿಗೇನೆ ಹೊಡೆದು ಸಾಯಿಸ್ತಿರೋದು. ಇಂಟೆನ್ಷನ್ ಬಾಡಿಲಿ ಇಂಜುರಿ ಕಾಸ್ ಮಾಡೋದಕ್ಕೆ, ಅಂಡ್ ಯಾರನ್ನ ಕೊಲೆ ಮಾಡಬೇಕು ಕಾಸ್ ದ ಡೆತ್ ಆಫ್ ದ ಪರ್ಸನ್ ಟು ಹೋಮ್ ಹಾರ್ಮ್ ಇಸ್ ಕಾಸ್ಡ್. ನಾವ್ ಯಾರನ್ನ ಹೊಡೆಯಕ್ ಹೋಗಿ ಇನ್ಯಾರೋ ತೀರ್ಕೊಂಡಿದ್ದಲ್ಲ, ಯಾರನ್ನ ನಾವು ಸಾಯಿಸ್ಬೇಕಿತ್ತು ಅವರಿಗೆ ಹೊಡೆದಿದ್ದು ಅಂಡ್ ಅವನೇ ತೀರ್ ಹೋದ. ಸೆಕೆಂಡ್, ಅಂಡ್ ಇದೇ ಒಂದು ಪಾಯಿಂಟ್ ಏನಿದೆ, ಬಾಡಿಲಿ ಇಂಜುರಿ ಬಿ ಮತ್ತೆ ಸಿ ಎರಡರಲ್ಲೂ ಸಹ ಬರುತ್ತೆ ಬಾಡಿಲಿ ಇಂಜುರಿ. ಅಗೇನ್, ಇಫ್ ದ ಆಕ್ಟ್ ಬೈ ವಿಚ್ ಡೆತ್ ಇಸ್ ಕಾಸ್ಡ್ ಇಸ್ ಡನ್ ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಬಾಡಿಲಿ ಇಂಜುರಿ ಟು ಎನಿ ಪರ್ಸನ್ and the bodily injury intended to be inflicted is sufficient in ordinary course of the nature to cause death. So intention again to cause bodily injury, but a bodily injury ನೀವು ಹೊಡಿತಿರೋದು ಸಾಕು. ನಾನು ಕೈ ಕಾಲಿಗೆ ಒಂದು 10 ಏಟ್ ಹಾಕೋದಕ್ಕೂ ತಲೆಗೆ ಸರಿಯಾಗಿ 1 ಏಟ್ ಹಾಕೋದ್ರೂ ಒಂದೇ ಆಗಿರುತ್ತೆ, ಆಗ್ಲೂ ಅವ್ನು ತೀರ್ಕೊಳ್ತಾರೆ.
ಸೊ ನನಗೆ ಗೊತ್ತು, ನಾನು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಏನೋ ಒಂದು ಸ್ಪೆಸಿಫಿಕ್ ತಲೆಯಲ್ಲಿ ಪ್ರಾಬ್ಲಮ್ ಇದೆ, ಏನೋ ಎಗ್ ಶೆಲ್ ಥಿಯರಿ ಅಂತ ನಾವು ಓದಿದೀವಿ, ಸೊ ಅದರ ಸಂಬಂಧಪಟ್ಟ ಹಾಗೆ. ಸೊ ಹಿ ಹ್ಯಾಸ್ ಸಮಥಿಂಗ್, ಏನು ತುಂಬಾ ವೀಕ್ ಬ್ರೈನ್ ಅಂತ ಹೇಳ್ಬೋದು, ಅಥವಾ ವೀಕ್ ಹೆಡ್ ಅಂತ ಹೇಳ್ಬೋದು. ಒಂದೇ ಲೈಟ್ ಆಗಿ ಹಾಕಿದ್ರು ಸಹ ಅವ್ನು ಸತ್ ಹೋಗ್ತಾನೆ ಅನ್ನೋದು ಗೊತ್ತು. ಇನ್ ದ್ಯಾಟ್ ಕಂಡೀಷನ್ ಆ ವ್ಯಕ್ತಿಗೆ ತಲೆಗೆ ಹೊಡೆದು ಆ ವ್ಯಕ್ತಿ ತೀರ್ ಹೋದ. ಬಿಕಾಸ್ ನಿಮಗ್ ಗೊತ್ತಿತ್ತು ದಟ್ ನೀವು ಹಾಕ್ತಿರುವಂತ ಒಂದು ಏಟು ಸಾಕಾಗತ್ತೆ ಅವ್ರನ್ನ ಕೊಲೆ ಮಾಡೋದಿಕ್ಕೆ. ದೆನ್ ಸೇಮ್ ನೀವು ಮಾಡಿದ್ದೇನು, ಬಾಡಿಲಿ ಇಂಜುರಿ ಕಾಸ್ ಮಾಡಿದ್ದು. ಸೊ ಬಾಡಿಲಿ ಇಂಜುರಿ ಇಸ್ ನಥಿಂಗ್ ಬಟ್ ನೀವು ಬರೀ ತಲೆಗೆ ಹೊಡೆದಿದ್ದು. ಆದ್ರೆ ನಿಮಗೆ ಇಂಟೆನ್ಷನ್ ಇತ್ತು ಅಂಡ್ ನಿಮಗೆ ಗೊತ್ತಿತ್ತು ದಟ್ ಆ ಬಾಡಿಲಿ ಇಂಜುರಿಯಿಂದ ಆ ವ್ಯಕ್ತಿ ಸತ್ ಹೋಗ್ತಾನೆ, ಹಾಗಾಗಿನೇ ನೀವು ತಲೆಗೆ ಹೊಡೆದಿದ್ದು. ಸೊ ಆ ವ್ಯಕ್ತಿ ಸತ್ ಹೋದ. ದಿಸ್ ಈಸ್ ಆಲ್ಸೋ ಮರ್ಡರ್. ನೆಕ್ಸ್ಟ್, if the person committing the act by which the death is caused knows knowledge, okay, that it is so imminently dangerous that it must in all probability cause death. ಇದು ನನಗೆ ಕಂಪ್ಲೀಟ್ಲಿ ಗೊತ್ತಿದೆ ದಟ್ ಒಂದು ಪಾಯ್ಸನಸ್ ಸ್ನೇಕ್ ನ ಒಂದು ರೂಮ್ ಅಲ್ಲಿ ಒಬ್ಬ ವ್ಯಕ್ತಿನ ಕೂಡ ಹಾಕಿ ಒಂದು ಹಾವು, ಫುಲ್ ವಿಷ ಹಾವನ್ನ ಬಿಟ್ಟಿದೀನಿ ಅಂದ್ರೆ 100% ಆ ವ್ಯಕ್ತಿ ಬೆಳಗ್ಗೆ ಅಷ್ಟೊತ್ತಿಗೆ ಸತ್ತೋಗಿರ್ತಾನೆ. ಗೊತ್ತಿದ್ದೇ ಮಾಡಿರೋದು. ಸೊ ನಾನು ಮಾಡಿದ್ದು ಬರೀ ಹಾವನ್ನ ಬಿಟ್ಟಿದ್ದು, ಬಟ್ ಕಂಪ್ಲೀಟ್ಲಿ ವಿತ್ ಇಂಟೆನ್ಷನ್ ಅಂಡ್ ನಾಲೆಜ್ ದಟ್ ಕೊಲೆ ಮಾಡಬೇಕು. Now knows that it is so imminently dangerous that it must in all probability cause death or such bodily injury as is likely to cause death. Next, ಅದು ಕಚ್ಚೋದ್ರಿಂದ ಸ್ವಲ್ಪ ಆದ್ಮೇಲೆ ಸಾವಾಗಬಹುದು, ಇಮಿಡಿಯೇಟ್ಲಿ ಸಾವಾಗಬಹುದು, ಬಟ್ ಐ ನೋ ದಟ್ ಡೆತ್ ಆಗತ್ತೆ. And commit such act without any excuse for incurring the risk of causing death or such injury as aforesaid. So ಈ 4 ಕಂಡೀಷನ್ಸ್ ಅಲ್ಲಿ ಮಾತ್ರ ಕಲ್ಪಬಲ್ ಹೋಮಿಸೈಡ್ ಏನೇ ಮರ್ಡರ್ ಆಗಿ ಟರ್ನ್ ಆಗುತ್ತೆ. ಕಲ್ಪಬಲ್ ಹೋಮಿಸೈಡ್ ನ 3 ಕ್ಲಾಸಸ್ ಏನಿದೆ, ಇಂಟೆನ್ಷನ್, ಲೈಕ್ಲಿ ಟು ಕಾಸ್ ಡೆತ್ ಅಂಡ್ ನಾಲೆಜ್, ಸೇಮ್ ಇಲ್ಲಿರುವಂತ 4 ಈ ಕ್ಲಾಸಸ್ ಗೆ ಮ್ಯಾಚ್ ಆಗುತ್ತೆ. ಫಸ್ಟ್ ಕ್ಲಾಸ್ ಎ ಗೆ ಮ್ಯಾಚ್ ಆಗುತ್ತೆ, ಇಂಟೆನ್ಷನ್. A speaks about intention. 101 clause A speaks about intention. Next, 100 section 100 na second aspect ಏನು, intention of causing bodily injury. ಇಲ್ಲಿ ನಮಗೆ clause B and C ಇದು ಎರಡೂನು bodily injury ನ aggravated form ಅಲ್ಲಿ ಮಾತನಾಡ್ತಿದೆ. And last is about knowledge. And ಇಲ್ಲಿ ನಮಗೆ clause D knowledge ನ aggravated form ಅಲ್ಲಿ ಮಾತನಾಡ್ತಿದೆ. So ಈ aspects culpable homicide amounting to murder. ಇಲ್ಲಿ ಮರ್ಡರ್ನ ಪನಿಷ್ಮೆಂಟ್ ಸಿಗುತ್ತೆ. ನಾವು ಇದು ಓಕೆ, ಬಟ್ ಎಕ್ಸೆಪ್ಷನ್ಸ್ ಇದೆ, 5 ಎಕ್ಸೆಪ್ಷನ್ಸ್. ಓಕೆ, ಸೆಕ್ಷನ್ 101 ಅಲ್ಲಿ ಇಫ್ ಇನ್ ಕೇಸ್ ಈ ಎಕ್ಸೆಪ್ಷನ್ಸ್ಗೆ ಏನಾದ್ರೂ ಫಾಲ್ ಆದ್ರೆ ಅದು ಮರ್ಡರ್ ಅಲ್ಲ, ಅದು ಕಲ್ಪಬಲ್ ಹೋಮಿಸೈಡ್ ಏನೇ ಅನ್ನಿಸ್ಕೊಳ್ಳುತ್ತೆ. ಐ ಮೀನ್ ಇದು ಆಸ್ಪೆಕ್ಟ್ಸ್ ಅಲ್ಲಿ ಫುಲ್ಫಿಲ್ ಆಯ್ತು, ಬಟ್ ನಾ ಅದನ್ನ ಮಾಡಿದ್ದು ಪ್ರೈವೇಟ್ ಡಿಫೆನ್ಸ್ ಅಲ್ಲಿ ಅಥವಾ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಅಲ್ಲಿ. ಸೊ ಡಿಫೆನ್ಸ್ ಇದೆ, ಈಗ 5 ಎಕ್ಸೆಪ್ಷನ್ಸ್ ಇದೆ. ಈ 5 ಎಕ್ಸೆಪ್ಷನ್ಸ್ ಏನಾದ್ರೂ ಫುಲ್ಫಿಲ್ ಆಯ್ತು ಅಂತಂದ್ರೆ ನನ್ನ ಒಂದು ಮರ್ಡರ್ ಆಗೋದಿಲ್ಲ, ಅದು ಕಲ್ಪಬಲ್ ಹೋಮಿಸೈಡ್ ಏನೇ ಆಗತ್ತೆ. ವೈ? ಬಿಕಾಸ್ ಸಾವಂತೂ ಆಗಿದೆ. ಸೊ ಇದರ್ ಮರ್ಡರ್ ಆಗಿರ್ಬೇಕು, ಇಲ್ಲ ಕಲ್ಪಬಲ್ ಹೋಮಿಸೈಡ್ ಆಗಿರ್ಬೇಕು. ಸೊ ಕಲ್ಪಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್, ಈ 4 ಕ್ಲಾಸ್ ಫುಲ್ಫಿಲ್ ಆದ್ರೆ. ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂದ್ರೆ ಕಲ್ಪಬಲ್ ಹೋಮಿಸೈಡ್ ಯಾವಾಗ ಮರ್ಡರ್ ಆಗೋದಿಲ್ಲ. ಎಕ್ಸೆಪ್ಷನ್ಸ್ ಓದಿದ್ರೆ ಗೊತ್ತಾಗುತ್ತೆ. ಎಕ್ಸೆಪ್ಷನ್ಸ್ ಏನು? ಎಕ್ಸೆಪ್ಷನ್ 1 ಫಸ್ಟ್, ಕಲ್ಪಬಲ್ ಹೋಮಿಸೈಡ್ ಇಸ್ ಅಂಡ್ ಫಸ್ಟ್ ಇದರಲ್ಲಿ ನಮಗೆ ಮೇಜರ್ ಇಂಪಾರ್ಟೆಂಟ್ ಒಂದು ಕೇಸ್ ಅನ್ನು ಸಹ ನೋಡ್ಬೇಕಾಗತ್ತೆ. ದಟ್ ಈಸ್ ರೆಗ್ ವರ್ಸಸ್ ಗೋವಿಂದ. ಅಂಡ್ ರೆಗ್ ವರ್ಸಸ್ ಗೋವಿಂದ, ಆರ್ ವರ್ಸಸ್ ಗೋವಿಂದ 1876 ನ ಜಡ್ಜ್ಮೆಂಟ್, ವೇರ್ ಒಂದು ವ್ಯಕ್ತಿ ಅವನ ಒಂದು ವೈಫ್ ನ, ಒಂದು ಪೇಟ್ರಿಯಾರ್ಕಿಕಲ್ ಫ್ಯಾಮಿಲಿ ವೇರ್ ಅವನ ವೈಫ್ ನ ಹೊಡಿತಾನೆ, ಡೊಮೆಸ್ಟಿಕ್ ವೈಲೆನ್ಸ್, ಅಂಡ್ ಅವನೊಂದು 4 ಏಟು ಹೊಡೆದು ಅವಳನ್ನ ಕಾಲಲ್ಲಿ ಓದಿತಾನೆ ಅಂಡ್ ಆ ಮಹಿಳೆ ತೀರ್ ಹೋಗ್ತಾಳೆ. ಈಗ ಇವನ ಒಂದು ಡಿಫೆನ್ಸ್ ಏನು, ಅಂಡ್ ಮರ್ಡರ್ ನ ಚಾರ್ಜಸ್ ಆಗತ್ತೆ. ಅಂಡ್ ಇಲ್ಲಿ ನಾವು ಕಲ್ಪಬಲ್ ಹೋಮಿಸೈಡ್ ಮತ್ತೆ ಮರ್ಡರ್ ನ ಡಿಫ್ರೆನ್ಸಿಯೇಷನ್ ಕೊಡ್ತೀವಿ, ಸೇಯಿಂಗ್ ದಟ್ ಬರೀ 4 ಏಟಿಗೆನೆ ಮಹಿಳೆ ತೀರ್ ಹೋದ್ಲು, ನನಗೆ ಯಾವುದೇ ಉದ್ದೇಶ ಇರ್ಲಿಲ್ಲ ಕೊಲೆ ಮಾಡೋದಿಕ್ಕೆ. ಸೊ ಸೆನ್ಸ್ ಕೊಲೆ ಮಾಡುವ ಉದ್ದೇಶ ಇರ್ಲಿಲ್ಲ, ಹಾಗಾಗಿ ಇದು ಮರ್ಡರ್ ಅಲ್ಲ, ಇದು ಕಲ್ಪಬಲ್ ಹೋಮಿಸೈಡ್ ಆಗತ್ತೆ. ಆ ಒಂದು ಲೈಕ್ಲಿ ಟು ಕಾಸ್ ಡೆತ್ ಆಸ್ಪೆಕ್ಟ್ ಇಲ್ಲಿ ಬರುತ್ತೆ. ಅಂಡ್ ಇಟ್ ಇಸ್ ನಾಟ್ ಅಬೌಟ್ ಮರ್ಡರ್, ಇಟ್ ಈಸ್ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಯಾಕಂದ್ರೆ ಆ ಡಿಗ್ರಿ, ಆ ಪ್ರಾಬಬಿಲಿಟಿ ಇರಲಿಲ್ಲ, ಹಾಗಾಗಿ ಇದು ಕಲ್ಪಬಲ್ ಹೋಮಿಸೈಡ್ ಏನೇ ಆಗುತ್ತೆ, ಇದು ಮರ್ಡರ್ ಆಗೋದಿಲ್ಲ.
ಸೊ ರೆಗ್ ವರ್ಸಸ್ ಗೋವಿಂದ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಕೇಸ್ ವೇರ್ ವಿ ಗಿವ್ ದ ಡಿಫರೆನ್ಸ್ ಬಿಟ್ವೀನ್ ಕಲ್ಪಬಲ್ ಹೋಮಿಸೈಡ್ ಅಂಡ್ ಮರ್ಡರ್, ಅಂಡ್ ಈ ಕೇಸ್ ಅಂತೂ ನೀವು ಬರೀಲೇಬೇಕು ಎಕ್ಸಾಮಿಗೆ. ನೆಕ್ಸ್ಟ್ ಇದು ನಮ್ಮ ಎಕ್ಸೆಪ್ಷನ್ಸ್. ಈ ಎಕ್ಸೆಪ್ಷನ್ಸ್ ನಾವು ಫಸ್ಟ್ ಬೇರಾಕ್ಟಲ್ಲಿನ ನೋಡ್ಕೊಳ್ಳೋಣ. ಸೊ ಎಕ್ಸೆಪ್ಷನ್ಸ್ ಅಂತ ಹೇಳುವಾಗ, culpable homicide is not murder if offender was deprived of power of self control by grave and sudden provocation. ಈ ಎಕ್ಸೆಪ್ಷನ್ ನಾವು ಕರೆಯೋದೇ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಅಂತ. KM ನಾನಾವತಿ ನಮಗೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದೇ ಆಸ್ಪೆಕ್ಟ್ ಬಗ್ಗೆ, ಅಂಡ್ ರುಸ್ತಮ್ ಮೂವಿ ನೀವು ನೋಡಿರಬಹುದು ಹಿಂದಿಯಲ್ಲಿ, ಸೇಮ್ ಫ್ಯಾಕ್ಟ್ಸ್ ನ ಬೇಸಿಸ್ ಮೇಲೆ ಮಾಡಿರೋದು, ಬಟ್ ಕನ್ಕ್ಲೂಷನ್ ಸೇಮ್ ಅಲ್ಲ. ನಮಗೆ ಇಲ್ಲಿ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಬಂದು ಯಾರನ್ನಾದ್ರೂ ಹೊಡಿತಿದ್ದಾರೆ ಅಂತಂದ್ರೆ ಸುಮ್ಮನೆ ಅಂತೂ ಇರೋದಿಲ್ಲ, ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಇರುತ್ತೆ. ಅಥವಾ ನಾರ್ಮಲ್ ಆಗಿ ಜಗಳದಲ್ಲೂ ಸಹ ಓಕೆ, ನಾರ್ಮಲ್ ಆಗಿ ಬೈಕೊಂಡು ಅಲ್ಲಿಗೆ ಮುಗಿತಾ ಓಕೆ, ಇಲ್ಲ ಬೇಕಂತಲೇ ನಿಮಗೆ ರೇಗ್ಸಿ ಹೊಡೆಯೋದಕ್ಕೆ ಬಂದ್ರು, ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್, ಇನ್ನೇನಾದ್ರೂ ಹೇಳಿದ್ರು, ಅದರಿಂದ ನೀವು ಪ್ರೊವೋಕ್ ಆದ್ರಿ, ಇಮಿಡಿಯೇಟ್ ಆಗಿ ನೀವು ಹೊಡೆದ್ರಿ ಅಂಡ್ ಆ ವ್ಯಕ್ತಿ ಸತ್ ಹೋದ, ದಾಟ್ ಬಿಕಮ್ಸ್ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್. ಈ ಎಕ್ಸೆಪ್ಷನ್ ಹೆಸರೇ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್. ಸೊ ಅದ್ರ ಗನ್ ಇತ್ತು ಅಂಡ್ ನಾನು ಶೂಟ್ ಮಾಡಿದೆ ಬಿಕಾಸ್ ಅವ್ನು ಈ ತರ ಅಂದ. ನನಗೆ ಯಾವುದೇ ಉದ್ದೇಶ ಇರಲಿಲ್ಲ ಮರ್ಡರ್ ಕಾಸ್ ಮಾಡೋದಕ್ಕೆ. ಇಟ್ ವಾಸ್ ಇಮಿಡಿಯೇಟ್ ಆಕ್ಷನ್. ನಾನು ಪ್ಲಾನ್ ಮಾಡಿಕೊಂಡು ನಾಳೆ ಬಂದು ಸಾಯಿಸಿದ್ರೆ ಅದು ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಅಲ್ಲ. ಆಗ ಇಮಿಡಿಯೇಟ್ ಆಗಿ ಆಗೋದೇನೆ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್. ಕಾಸಸ್ ಡೆತ್ ಆಫ್ ದ ಪರ್ಸನ್ who gave the provocation or causes the death of any person by mistake or accident, and who sought provided the provocation is not. ಇದ್ರಲ್ಲಿನೂ ಅಗೇನ್ ನಮಗೆ ಪ್ರೊವೈಸೋಸ್ ಎಕ್ಸೆಪ್ಷನ್ ದಟ್ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಆದ್ರೆ ಅದು ನಮಗೆ ಮರ್ಡರ್ ಅಲ್ಲ, ಬಟ್ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಅಲ್ಲೂ ಎಕ್ಸೆಪ್ಷನ್ ಇದೆ. ಈ ಎಕ್ಸೆಪ್ಷನ್ ಸೇಯಿಂಗ್ ದಟ್ ನೀವು ಮತ್ತೆ ಬಂದ್ರಿ ಅಥವಾ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅಲ್ಲಿ ಮಾಡಿದ್ರಿ ಎಕ್ಸೆಟ್ರಾ ಅಂತ ಹೇಳೋದು. ಸೊ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸೆಪ್ಷನ್ 2, culpable homicide is not murder. ಯಾವಾಗ ಅಗೇನ್ culpable homicide murder ಅಲ್ಲ. ಫಸ್ಟ್ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಮರ್ಡರ್ ಅಲ್ಲ. ಸೆಕೆಂಡ್ ಎಕ್ಸೆಪ್ಷನ್, ಇಫ್ ಅಫೆಂಡರ್ ಎಕ್ಸರ್ಸೈಸಸ್ ಇನ್ ಗುಡ್ ಫೇತ್ ಅಲ್ಲಿ ಮಾಡ್ತಿರುವಂತದ್ದು, ದ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅನ್ನ ಎಕ್ಸರ್ಸೈಸ್ ಮಾಡ್ತಾನೆ ಅಗೇನ್ಸ್ಟ್ ಪರ್ಸನ್ ಆರ್ ಪ್ರಾಪರ್ಟಿ, ಬಿಕಾಸ್ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಪ್ರತಿಯೊಬ್ಬರಿಗೂ ಇದೆ ಅಗೇನ್ಸ್ಟ್ ಪರ್ಸನ್ ಅಂಡ್ ಪ್ರಾಪರ್ಟಿ, ದಟ್ ಯು ಕ್ಯಾನ್ ಎಕ್ಸರ್ಸೈಸ್ ಇಟ್ ಟಿಲ್ ಡೆತ್ ಅಂತ ಹೇಳಿ. ಸೊ ಅದನ್ನ ನೀವು ಒಂದ್ ಕಡೆ ಪ್ರಾವಿಷನ್ ಕೊಟ್ಟು ಇನ್ನೊಂದ್ ಕಡೆ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಗೆ ಪ್ರಾವಿಷನ್ ಇದೆ, ಕಲ್ಪಬಲ್ ಹೋಮಿಸೈಡ್ ಆಗುತ್ತೆ, ಮರ್ಡರ್ ಆಗೋದಿಲ್ಲ. ಅದು exceeds the power given to him by law and causes death of the person against he is exercising such right to private defense without premeditation and without any intention of doing more harm than is necessary for the purpose of such defense. I mean like grave and sudden provocation, right to private defense ನೀವು ಆ ಎಕ್ಸ್ಟೆಂಟ್ ವರೆಗೆನೆ ಯೂಸ್ ಮಾಡಬಹುದು. ಎಷ್ಟರ ಮಟ್ಟಿಗೆ ನಿಮ್ಮ ಅಗೇನ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಅದನ್ನ ಯೂಸ್ ಮಾಡ್ತಿದ್ದಾನೆ. ಒಬ್ಬ ವ್ಯಕ್ತಿ ಬರೀ ಹೊಡೆಯೋದಿಕ್ ಬಂದ ಅಂಡ್ ನೀವು ಚಾಕು ಚುಚ್ಚು ಸಾಯಿಸಿದ್ರೆ ಅದು ಪ್ರೈವೇಟ್ ಡಿಫೆನ್ಸ್ ಅಲ್ಲ. ಬಟ್ ಅದೇ ಒಂದು ಸೇಮ್ ಪ್ರಾಬಬಿಲಿಟಿಯಲ್ಲಿ ನೀವು ಯೂಸ್ ಮಾಡಿದಿರಿ, ನಿಮ್ಮನ್ನ ಕೊಲೆ ಮಾಡೋದಕ್ಕೆ ಬಂದಂತ ವ್ಯಕ್ತಿನ ನೀವು ಕೊಲೆ ಮಾಡಿದಿರಿ, ಇಟ್ ಬಿಕಮ್ಸ್ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅಂಡ್ ಅದು ಎಕ್ಸೆಪ್ಷನ್ ಆಗತ್ತೆ. ಥರ್ಡ್ ಎಕ್ಸೆಪ್ಷನ್ ಪಬ್ಲಿಕ್ ಸರ್ವೆಂಟ್ದು. ಸೊ ದಟ್ ಇಸ್ ಪಬ್ಲಿಕ್ ಸರ್ವೆಂಟ್ ಕಲ್ಪಬಲ್ ಹೋಮಿಸೈಡ್ ಇಸ್ ನಾಟ್ ಮರ್ಡರ್ ಇಫ್ ಅಫೆಂಡರ್ ಬಿಂಗ್ ಪಬ್ಲಿಕ್ ಸರ್ವೆಂಟ್ ಆಗಿದ್ದು. ನೀವು ಒಂದೊಂದು ವರ್ಡ್ ಅಲ್ಲಿ ನೆನ್ಪಿಟ್ಕೊಂಡ್ರು ಎಕ್ಸಾಮಿಗೆ ಈಸಿಲಿ ಹೇಳ್ಬಹುದು, ಸೊ ಬರೀಬಹುದು. ಪಬ್ಲಿಕ್ ಸರ್ವೆಂಟ್ ಆರ್ ಏಡಿಂಗ್ ದ ಪಬ್ಲಿಕ್ ಸರ್ವೆಂಟ್ ಇನ್ ಅಡ್ವಾನ್ಸ್ಮೆಂಟ್ ಆಫ್ ಪಬ್ಲಿಕ್ ಜಸ್ಟಿಸ್. ಗುಡ್ ಫೇತ್ ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಮಾಡ್ತಿರೋದು, ಪಬ್ಲಿಕ್ ಜಸ್ಟಿಸ್ ನ ಕೆಲಸದಲ್ಲೇನೆ ಮಾಡ್ತಿರೋದು, ಬಟ್ ಪವರ್ ಎಕ್ಸೀಡ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಕೊಲೆಗಾರ ಅವನನ್ನ ಜೈಲಿಗೆ ಕರ್ಕೊಂಡು ಹೋಗ್ಬೇಕು, ಅವ್ನು ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ, ಅವನ್ನ ಎನ್ಕೌಂಟರ್ ಮಾಡಿದ್ರು, ದೆನ್ ಪಬ್ಲಿಕ್ ಗುಡ್ ಫೇತ್ ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಮಾಡ್ತಿರೋದು, ಪಬ್ಲಿಕ್ ಸೇಫ್ಟಿ ಸೆಕ್ಯೂರಿಟಿ ಇದ್ರಲ್ಲೇನೆ, ಬಟ್ ಎಕ್ಸೀಡ್ ಆಯ್ತು ಪವರ್ ಗಿವನ್ ಬೈ ಹಿಮ್ ಬೈ ಲಾ ಅಂಡ್ ಕಾಸಸ್ ಡೆತ್ by doing act which he in good faith ಮಾಡಿರುವಂಥದ್ದು, believes to be lawful and necessary for due discharge of his duty as such public servant and without ill will. ಯಾವುದೇ ದುರುದ್ದೇಶ ಇಲ್ಲ. ಪಬ್ಲಿಕ್ ಸೇಫ್ಟಿ ಒಂದು ಪಬ್ಲಿಕ್ ಸರ್ವೆಂಟ್ ತನ್ನ ಪವರ್ ಬಟ್ ಎಕ್ಸೀಡ್ ಆಗಿದೆ ಅಂಡ್ ಡೆತ್ ಕಾಸ್ ಆಗಿದೆ ಟುವರ್ಡ್ಸ್ ದ ಪರ್ಸನ್ ಹೂ ಕಾಸಸ್ ದ ಡೆತ್ ಇಸ್ ಕಾಸ್ಟ್. ಸೊ ಈ ಕಂಡೀಷನ್ ನಮಗೆ ಪಬ್ಲಿಕ್ ಸರ್ವೆಂಟ್ ಎಕ್ಸೆಪ್ಷನ್. Fourth, culpable homicide is not murder if it is committed without premediation in a sudden fight in heat of passion. Heat of passion, that is ಜಗಳದ ಒಂದು ಹೀಟ್ ಅಲ್ಲಿ ನಡೆದಿರುವಂತ ಇನ್ಸಿಡೆಂಟ್. Upon a sudden quarrel and without the offenders having taken undue advantage or acted in cruel or unusual manner. ಸೊ ಆ ಒಂದು ಹೀಟ್ ಆಫ್ ಮೂಮೆಂಟ್ ಅಲ್ಲೇನೆ ಒಂದು ಕಲ್ಲಿತ್ತು, ತೆಗೆದು ರಪ್ ಅಂತ ಹಾಕಿದ್ರು ಅಂಡ್ ಆ ವ್ಯಕ್ತಿ ಅಲ್ಲಿಗೆ ತೀರ್ ಹೋದ. ಇಟ್ ವಾಸ್ ಇನ್ ಸಡನ್ ಫೈಟ್ ನಡೆದಿರೋದು. ಸೊ ಎಕ್ಸೆಪ್ಷನ್ ಅಲ್ಲಿ ಫಾಲೋ ಆಗುತ್ತೆ. ಎಕ್ಸೆಪ್ಷನ್ 5,
Culpable homicide is not murder when the person whose death is caused being above the age of 18 years suffers the death or take the risk of death with his own consent. So idu namge fifth exception is about consent. 18 plus years and ನೀವು ಕನ್ಸೆಂಟ್ ಕೊಟ್ಟಿದ್ದೀರಿ, ವಾಲಂಟರಿ ಕನ್ಸೆಂಟ್ ಅನ್ನ ಕೊಟ್ಟಿದ್ದೀರಿ, ಅಂಡ್ ಅಂದ್ರೆ ನಿಮ್ ಸಾವಿಗೆ ನೀವು ಕನ್ಸೆಂಟ್ ಕೊಟ್ಟಿದ್ದೀರಿ ಅಂತಲ್ಲ, ಬಟ್ ಇಟ್ ಇಸ್ ಸಮ್ ಹೌ ಆ ಒಂದು ರಿಸ್ಕ್ ನ ನೀವು ತಗೊಳ್ತಿದ್ರಿ, ನಿಮ್ಮ ಸಾವೇ ಆಗಬಹುದು ಅನ್ನೋಂತ ಒಂದು ರಿಸ್ಕ್ ಅನ್ನ ನೀವು ತಗೊಳ್ತಿದ್ರಿ, ದೆನ್ ಅಲ್ಲಿ ನೀವೇ ಕನ್ಸೆಂಟ್ ಕೊಟ್ಟಿದ್ದೀರಿ ಅಂತ ಹೇಳುವಾಗ ಅದು ಕಲ್ಪಬಲ್ ಹೋಮಿಸೈಡ್ ಆಗುತ್ತೆ, ಮರ್ಡರ್ ಆಗೋದಿಲ್ಲ. ಇದು 5 ಎಕ್ಸೆಪ್ಷನ್ಸ್. ಈ ಎಕ್ಸೆಪ್ಷನ್ಸ್ ನ ಬಿಟ್ಟು ಯಾವುದೇ ಕಂಡೀಷನ್ ಸಾವಾಗಿದೆ ಅಂಡ್ ಮೇಲಿನ 4 ಆಸ್ಪೆಕ್ಟ್ಸ್ ಫುಲ್ಫಿಲ್ ಆಗ್ತಿದೆ, 4 ಕ್ಲಾಸಸ್ ABCD ಇದು ಫುಲ್ಫಿಲ್ ಆಗ್ತಿದೆ, ದೆನ್ ಇಟ್ ಈಸ್ ಮರ್ಡರ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದ್ಸತಿ ನಿಮಗೆ ಬ್ರೀಫ್ ಆಗಿ ಒಂದು ಲಾಸ್ಟ್ ಟೈಮ್. ಸೊ ಕಲ್ಪಬಲ್ ಹೋಮಿಸೈಡ್ ಯಾವಾಗ, ಕಲ್ಪಬಲ್ ಹೋಮಿಸೈಡ್ಗೆ ಮರ್ಡರ್ಗೆ ಡಿಫ್ರೆನ್ಸ್ ಇಲ್ಲ. ಕಲ್ಪಬಲ್ ಹೋಮಿಸೈಡ್ ನ ನೆಕ್ಸ್ಟ್ ಲೆವೆಲ್ ಅಗ್ರವೇಟೆಡ್ ಫಾರ್ಮ್ ಮರ್ಡರ್ ಅಂತ ಅನಿಸ್ಕೊಳ್ಳುತ್ತೆ. ನಮ್ಗೆ ಇಡೀ ಎಂಟೈರ್ ಕೇಸ್ ನ ವಾದ ವಿವಾದ ಒಂದೇ ಆಸ್ಪೆಕ್ಟ್, ಕಲ್ಪಬಲ್ ಹೋಮಿಸೈಡ್ ಯಾವಾಗ ಮರ್ಡರ್ ಆಯ್ತು, ಕಲ್ಪಬಲ್ ಹೋಮಿಸೈಡ್ ಯಾವಾಗ ಮರ್ಡರ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಕಲ್ಪಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್, ನಾಟ್ ಅಮೌಂಟಿಂಗ್ ಟು ಮರ್ಡರ್, ಇದಿಷ್ಟೇ ನಾವು ಓದ್ಬೇಕಾಗಿರೋದು, ಇದೇನೆ ಆಕ್ಚುಯಲ್ ಟಾಪಿಕ್. ಸೊ ಇಲ್ಲಿ 3 ಆಸ್ಪೆಕ್ಟ್ಸ್ ಬರುತ್ತೆ, ಇಂಟೆನ್ಷನ್ ಟು ಕಾಸ್ ಬಾಡಿಲಿ ಇಂಜುರಿ ಅಂಡ್ ಥರ್ಡ್ ಇಸ್ ನಾಲೆಜ್. ಇದೇ 3 ಈ ಕಡೆಗೆ ಸೆಕ್ಷನ್ 300 ಅಥವಾ ಸೆಕ್ಷನ್ 101 ಗೆ ಅಂತ ಹೇಳ್ಬೋದು. 299 ಅಲ್ಲಿ ಇದ್ದಂತ 3 ಪಾಯಿಂಟ್ಸ್ ಈ ಕಡೆ 4 ಪಾಯಿಂಟ್ಸ್ ಆಫ್ ಟರ್ನ್ ಆಗುತ್ತೆ. ಇದರದ್ದು ಫಸ್ಟ್ ಕ್ಲಾಸ್ ಇಂಟೆನ್ಷನ್ ಇಲ್ಲಿ ನಮಗೆ 300 ನ ಕ್ಲಾಸ್ ಎ, ಬಾಡಿಲಿ ಇಂಜುರಿ ಇಲ್ಲಿ 2 ಕ್ಲಾಸ್ ಆಗಿ ಬರುತ್ತೆ BNC, ಅಂಡ್ ನಾಲೆಜ್ ನಮಗೆ ಇಲ್ಲಿ 4th ಕ್ಲಾಸ್ ಆಗಿ ಬರುತ್ತೆ. ಸೊ ಈ 299 and 300 ಅಗ್ರವೇಟ್ ಆಗತ್ತೆ, ಸ್ಪೆಸಿಫಿಕ್ ಟು ದ ಪರ್ಸನ್ ಅಂತ ಆಕ್ಟ್ ಆಗತ್ತೆ, ದೆನ್ ಇಟ್ ಬಿಕಮ್ಸ್ ಮರ್ಡರ್. ಅಂಡ್ ಈ ಮರ್ಡರ್ ನ 4 ಕ್ಲಾಸ್ ಅಲ್ಲದೆ ನಮಗೆ 5 ಎಕ್ಸೆಪ್ಷನ್ಸ್ ಬರುತ್ತೆ. ಇಫ್ ಇನ್ ಕೇಸ್ ಆ 5 ಎಕ್ಸೆಪ್ಷನ್ಸ್ ಗೆ ಫಾಲ್ ಆಯ್ತು, ಕನ್ಸೆಂಟ್, ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್, ಪಬ್ಲಿಕ್ ಸರ್ವೆಂಟ್ ಮತ್ತೆ ರೈಟ್ ಟು ಪ್ರೈವೇಟ್ ಡಿಫೆನ್ಸ್, ದೆನ್ ಆ ಕಂಡೀಷನ್ಸ್ ಅಲ್ಲಿ ಇಟ್ ಡಸ್ ನಾಟ್ ಅಮೌಂಟ್ ಟು ಮರ್ಡರ್, ಆಗ ಅದು ಕಲ್ಪಬಲ್ ಹೋಮಿಸೈಡ್ ಅಂತಾನೆ ಅನಿಸ್ಕೊಳ್ಳುತ್ತೆ. ಅಷ್ಟೇ ಟಾಪಿಕ್, ಅಷ್ಟೇ ಸಿಂಪಲ್ ಟಾಪಿಕ್. ರೆಗ್ ವರ್ಸಸ್ ಗೋವಿಂದ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್, KM ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ಗೆ, ಅಂಡ್ ಈ 2 ಜಡ್ಜ್ಮೆಂಟ್ಸ್ ಅಂತೂ ನಿಮಗೆ ನೆನಪಿರಲೇಬೇಕು. ಪನಿಷ್ಮೆಂಟ್ ಅಂತ ಹೇಳುವಾಗ ಪನಿಷ್ಮೆಂಟ್ಸ್ ನಿಮಗೆ ಇಲ್ಲಿ ಮೆನ್ಷನ್ ಆಗಿದೆ, ಸೆನ್ಸ್ ಆ ಪನಿಷ್ಮೆಂಟ್ ಏನೇ ವೇರಿ ಆಗತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ನಾವು ಯಾವುದು ಮರ್ಡರ್, ಯಾವುದು ಕಲ್ಪಬಲ್ ಹೋಮಿಸೈಡ್ ಅಂತಾನೆ ವಾದ ನಡೆಯೋದು. ರೆಸ್ಟ್ ಸೇಮ್ ಇಂಗ್ರೀಡಿಯೆಂಟ್ಸ್ ಬಟ್ ಇನ್ ಅಗ್ರವೇಟೆಡ್ ಫಾರ್ಮ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಅಂಡ್ ಇನ್ನು ಫರ್ದರ್ ನಿಮಗೆ ಇದೇ ರೀತಿ ಬೇರೆ ಟಾಪಿಕ್ಸ್ ಅನ್ನ ಕೂಡ ಸಹ ಅರ್ಥ ಮಾಡ್ಕೋಬೇಕು, ದೆನ್ ನಮ್ಮ ಈ ವಿಜಯ್ ಭವ ಲೆಕ್ಚರ್ ಸೀರೀಸ್ ಅನ್ನ ನೀವು ನೋಡಬಹುದು. ಅದರ ಪ್ಲೇ ಲಿಸ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅರ್ಥ ಆಗಿದೆ ಲೆಕ್ಚರ್, ದೆನ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅರ್ಥ ಆಗಿದೆ ಅಂತ, ಸೊ ದಟ್ ನನಗೂ ಖುಷಿ ಆಗುತ್ತೆ. ನಿಮಗೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಕ್ಕೆ ಇನ್ನಷ್ಟು ಟಾಪಿಕ್ಸ್ ಅನ್ನ ಹೇಳ್ಕೊಡೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಅಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ. ದಿಸ್ ವಿಲ್ ಬಿ ಫಾರ್ ಆಲ್ ದ ಲಾ ಸ್ಟೂಡೆಂಟ್ಸ್. ಪ್ರತಿಯೊಬ್ಬ ಕಾಲೇಜಲ್ಲಿ ಓದ್ತಿರೋರಿಂದ ಹಿಡಿದು ನಿಮ್ಮ ಜುಡಿಷಿಯರಿ ಅಥವಾ ಯಾವುದೇ ಎಕ್ಸಾಮಿಗೂ ಸಹ ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ವಿಜಯ್ ಭವ ಲೆಕ್ಚರ್ ಸೀರೀಸ್ ಅಲ್ಲಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಟಾಪಿಕ್. ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅರ್ಥ ಆಗಿದೆ ದೆನ್ ಪ್ಲೀಸ್ ಡೂ ಶೇರ್ ವಿತ್ ಅಟ್ಲೀಸ್ಟ್ ಒನ್ ಆಫ್ ಯೋರ್ ಫ್ರೆಂಡ್. ನಿಮ್ಮ ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ವಿಡಿಯೋ, ಸೊ ದ್ಯಾಟ್ ಲೀಗಲ್ ಕಾನ್ಸೆಪ್ಟ್ಸ್ ಈಸಿಲಿ ಅರ್ಥ ಆದರೆ ಒಳ್ಳೆಯದು. ಅಂಡ್ ಒಂದ್ಸತಿ ಕಾನ್ಸೆಪ್ಟ್ ಅರ್ಥ ಆದರೆ ಖಂಡಿತ ಯಾವತ್ತೂ ಮರೆಯೋದಿಲ್ಲ. ಅಂಡ್ ಇನ್ನೂ ಆರಾಮಾಗಿ ನೀವು ಇನ್ನೊಂದು ರೀಡಿಂಗ್ ಕೊಟ್ಟರೆ ಈಗ ಬೇರೆ ಆಕ್ಟ್ಗೆ 100% ನಿಮಗೆ ಈ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ಒಂದ್ಸತಿ ರೀಡಿಂಗ್ ಕೊಟ್ಟು ನೋಡಿ. ಥ್ಯಾಂಕ್ ಯು ವೆರಿ ಮಚ್.